ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಟೌನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ರಾತ್ರಿ ಪ್ರೇಯರ್ಸ್ ಮುಗಿಸ್ಕೊಂಡು ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಸುಮಾರು 8-10 ಜನ ಇದ್ದಂಥ ಗುಂಪಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಏಕಾಏಕಿ 4-5 ಜನ ಹಲ್ಲೆ ಮಾಡಿದ್ದು. ಇಕ್ಬಾಲ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಕಾಲಿಗೆ ಪೆಟ್ಟು ಬಿದ್ದಿದ್ದು ಮತ್ತು ಚಾಕುದು ಕಾಲಿಗೆ ಪೆಟ್ಟು ಬಿದ್ದು ಒಂದು ಕೊಲೆ ಪ್ರಯತ್ನದ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ವಿ. ಅದರಲ್ಲಿ 5 ಜನ ಆರೋಪಿಗಳು ಆಫ್ತಾಬ್, ಮಲ್ಲಿಕ್, ಫರ್ದೀನ್, ಮೊಹಮ್ಮದ್ ಮತ್ತು ಮೊಹಮ್ಮದ್ ಉಜೈಫ್ ಅನ್ನುವಂಥ 5 ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡಿದ್ವಿ. ಈ ವ್ಯಕ್ತಿಗಳದ್ದು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಬಗ್ಗೆ ಇನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ. ಕ್ಷುಲ್ಲಕ ಕಾರಣಕ್ಕೆ ಯಾಕೆ ಗುರಾಯಿಸ್ತೀಯ ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಪ್ರಾರಂಭ ಆಗಿ ಈ ಒಂದು ಘಟನೆ ನಡೆದಿದೆ. ಈಗ ರಂಜಾನ್ ಆಚರಣೆ ನಡೀತಿರೋ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ನಮ್ಮ ಡಿಪ್ಲಾಯ್ಮೆಂಟು, ಬಂದೋಬಸ್ತು ಮತ್ತು ಪೆಟ್ರೋಲಿಂಗು ಹೆಚ್ಚು ಮಾಡಿದ್ದೇವೆ. ಎಲ್ಲಾದರೂ